ವೆಲ್ಕಮ್ ಬ್ಯಾಕ್ ಟು ಕೃಪಾಸ್ ಚಾನಲ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆಗೆ ಹೆಲ್ಪರ್ ಬರ್ತಾರೆ. ಹೆಲ್ಪರ್ ಬಂದು ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಹಂಗೆ ನನ್ನ ಮನೆಯೆಲ್ಲ ಒರೆಸೋದ್ರೆ ಏನು ಕೆಲಸ ಇರೋಲ್ಲ. ದೇವ್ರ ಪೂಜೆ ಎಲ್ಲ ಆಯಿತು. ಮತ್ತು ಇವತ್ತು ಚಪಾತಿ ಪಾಲಕ್ ಪನ್ನೀರ್ ಮಾಡಿದ್ದೆ. ನಾನು ಅದನ್ನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ನೋಡಿ. ಮತ್ತು ಪಾಲಕ್ ಸೊಪ್ಪನ್ನ 3 ಕಟ್ ತೊಗೊಂಡು ಬೇಯಿಸಿಟ್ಕೊಂಡಿದ್ದೀನಿ ಸಪ್ರೇಟು. ಈರುಳ್ಳಿ ಟೊಮೊಟೊನ ರಫಾಗಿ ಇಟ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ 2 ಅಷ್ಟೇ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ ಎರಡನ್ನೂ ನಿಮಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ದಲ್ಲ ನಿಮಗೆ, ಅದೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಂತ. ಅದನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಆದರೆ ಅದು ಪೇಸ್ಟ್ ಮಾಡಿರೋದನ್ನ ಸಪ್ರೇಟ್ ಎತ್ಕೊಂಡು ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ಸೊಪ್ಪು ಹಾಕ್ಕೊಂಡು ಅದನ್ನು ಬೇಯಿಸಿಟ್ಟಿದ್ದೀವಲ್ಲ ಆ ಪಾಲಕ್ ಸೊಪ್ಪು, ಅದನ್ನು ಹಾಕ್ಕೊಂಡು ಈ ಥರ ನಮಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಪೇಸ್ಟ್ ಮಾಡಿ ಇಟ್ಕೊಂಡ ಮೇಲೆ ನಾವು ಪನ್ನೀರ್ ಇದೆಯಲ್ಲ ಅದನ್ನು ಈ ಪನ್ನೀರನ್ನ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಒಂದು ಪ್ಲೇಟ್ಗೆ ಪನ್ನೀರ್ ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಆ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಸೊಪ್ಪು ಹಾಕಿ, ಅಂದರೆ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೇವಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ. ರೈಸ್ ಇದು ಕುದೀತಿದೆಯಲ್ಲ ಇದಕ್ಕೆ ಈ ಮಸಾಲೆಗಳೆಲ್ಲ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬರೋದು, ಅದೇ ಮಸಾಲೆ ಎಲ್ಲ ಮಿಕ್ಸ್ ಹಾಕ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾವು ರುಬ್ಬಿಟ್ಟಿರೋ ಮಿಶ್ರಣ ಇದೆಯಲ್ಲ, ಅದು ಹೇಳಿದೆ ನಮಗೆ ಗೋಡಂಬಿ ಪೇಸ್ಟ್, ಅದನ್ನು ಹಾಕ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ತುಂಬ ಗ್ರೀನಿಶ್ ಥರ ಬರೋಲ್ಲ. ಆದರೆ ಟೇಸ್ಟ್ ವೈಸಲ್ಲಿ ಮಾತ್ರ ಸೂಪರಾಗಿರುತ್ತೆ. ನೀವು ಈ ಥರ ಮಾಡಿದ್ರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೀಗೆ ಮಾಡೋದಕ್ಕೆ. ಇದೆಲ್ಲ ಹಾಕೊಂಡು ಮಿಕ್ಸ್ ಆದಮೇಲೆ ನಾವು ಪನ್ನೀರ್ ಹುರಿದಿಟ್ಟಿರ್ತೀವಲ್ಲ ಅದನ್ನು ಕೂಡ ಹಾಕೋಬೇಕು. ಅದನ್ನು ಹಾಕೊಂಡು ಹಾಗೆ ಅದನ್ನು ಒಂದು ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಪನ್ನೀರೆಲ್ಲ, ಅದು ಗ್ರೇವಿ ಎಲ್ಲ ಒಂದು ಅದಕ್ಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಷ್ಟು ಕುದಿದ್ರೆ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ರುಚಿಗೆ ತಗೋಷ್ಟು ಉಪ್ಪು ಹಾಕಿ, ಫಸ್ಟ್ ಇದು ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಲ್ಲ, ಲಾಸ್ಟಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮುಂದೆ ಸ್ಕಿಪ್ ಮಾಡ್ತೀನಿ ನೋಡಿ, ಚಪಾತಿ ಕೂಡ ಮಾಡಿದ್ದೀನಿ. ಈ ವಿಡಿಯೋ ನನಗೆ ಇಷ್ಟ ಆಗ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಗೈಸ್. ಹಾಗೆ ಚಪಾತಿ ನೋಡಿ ಬಿಟ್ಟು ಇಷ್ಟೊಂದು ಸಾಫ್ಟಾಗಿ ಕಲಿಸಿರ್ತೀನಿ ನೀಟಾಗಿ ನೋಡಿ. ಅದನ್ನು ಒಬ್ಬರು ಕೈಗೆ ಅಂಟ್ಕೊಬಾರ್ದು, ಈ ಥರ ಇರುತ್ತೆ. ಇದನ್ನು ಒಕ್ಕೆ ಚಪಾತಿ ಥರ ಮಾಡ್ತೀನಿ ನಾನು, ಅದಕ್ಕೋಸ್ಕರ ನಿಮಗೆ ಹಾಗೆ ತೋರಿಸ್ತೀನಿ. ಎಲ್ಲರೂ ಮನೇಲಿ ಚಪಾತಿ ಮಾಡ್ತಾರೆ, ಹಾಗಂತಲ್ಲ ಏನಪ್ಪ ಉಳುಪ್ಪಲೆ ತೋರಿಸೋದು ಅಂತೆಲ್ಲ ಅಂತೇಳಿ ಆ ಥರ ಏನೋ ಅಂದ್ಕೊಂಡ್ಬಿಡಿ. ನಾನು ಅಷ್ಟರಲ್ಲಿ ನಾನು ಹೇಗೆ ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟು ರೌಂಡಕ್ಕೆ ಕುತ್ಕೊಂಡ್ಬಿಡ್ಬೇಕು. ಫಸ್ಟ್ ರೌಂಡಿಗೆ ಕುತ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನೀಟಾಗಿ ರೌಂಡಕ್ಕೆ ಫಸ್ಟ್ ಹೊತ್ಕೊಂಡ್ಬಿಡೋದು. ಹೊತ್ಕೊಂಡು ಆದಮೇಲೆ ಸ್ವಲ್ಪ ಇದಕ್ಕೆ ಆಯಿಲ್ ಹಚ್ಚಿ ಮತ್ತು ಇದನ್ನು ಒಂದು ಫ್ಲೋರ್ ಹಿಂಗೆ ಮಚ್ಚಿ ಅದಕ್ಕೂ ಸ್ವಲ್ಪ ಆಯಿಲ್ ಹಚ್ಚಿ ಮತ್ತು ಸ್ಕ್ವೇರ್ ಟಪ್ ಈ ಥರ ಮಚ್ಚಿ ಈ ಸೈಡ್ ಮಚ್ಚಿಬಿಟ್ಟು ಒತ್ತಿದ್ರೆ ರೌಂಡಕ್ಕೆ ಬರುತ್ತೆ. ಕೆಲವ್ರಿಗೆ ರೌಂಡಕ್ಕೆ ಚಪಾತಿ ಮಾಡೋಕ್ಕಾಗಲ್ಲ, ಅಂದರೆ ಈ ಥರ ಒರ್ಕೆ ಒರ್ಕೆ ಥರನೇ ಬರುತ್ತೆ ಅಂತ ಹೇಳ್ತಾರೆ. ನಾನು ರೌಂಡಕ್ಕೆ ಈ ಥರ ಮಡ್ಚಿದ್ರೆ ರೌಂಡಕ್ಕೆ ಹೊತ್ಕೊಬೋದು ಗೈಸ್. ನೋಡಿ ರೌಂಡಕ್ಕೆ ಹೊತ್ಕೊಂಡು ಚಪಾತಿ ಹಾಕೊಂಡಿದ್ದೀನಿ. ಇನ್ನೂ ರೌಂಡಾಗಿ ಬರುತ್ತೆ. ಇದು ಮತ್ತು ಇನ್ನೊಂದು ಚಪಾತಿ ಮಾಡೋಕ್ಕಲ್ಲ ಅದ್ರದ್ದು ಅಷ್ಟೇ. ಅಂದರೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸಂಜೆವರೆಗೂ ಬೇಯಿಸಿಟ್ರು, ಮಧ್ಯಾಹ್ನ ಈಗ ಬೆಳಗ್ಗೆ ಬೇಯಿಸಿಟ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ತಿಂತೀನಿ ಅಂದ್ರೂ ಸಾಫ್ಟಾಗಿರುತ್ತೆ. ಬೇರೆ ಅದೇ ಮಾಮೂಲಿ ಥರ ಮಾಡ್ತೀನಿ ಅಂತಂದರೆ ಸ್ವಲ್ಪ ಹೊರಗೆ ಥರ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಮತ್ತು ಇದು ನಾನು ಬಳಸೋ ಗೋಧಿ ಹಿಟ್ಟು ಆಶೀರ್ವಾದ ಗೋಧಿ ಹಿಟ್ಟು, ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ದು ಇದೆ. ನಮ್ಮ ಮನೇಲಿ ಇದೊಂದು ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಇದನ್ನು ಬಳಸ್ತಿರೋದು ಅಷ್ಟೇ. ಸಾಫ್ಟಾಗಿರುತ್ತೆ. ಈ ಥರನೂ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಚಪಾತಿ ಮಾಡ್ತಾರೆ, ನನ್ನ ಒಬ್ಬಳೇ ಅಂತ ಏನಿಲ್ಲ. ಬಟ್ ಒಂದು ನನಗೇನು ಅನಿಸುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಮತ್ತು ಚಪಾತಿ ಪಾಲಕ್ ಪನ್ನೀರ್ ಎರಡೂ ಕೂಡ ರೆಡಿ ಆಯಿತು. ನೀವು ಒಂದ್ಸಲ ಮನೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿದ್ದಾರೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.